ನಮಸ್ತೆ ವೀಕ್ಷಕರೇ, ಡೆಲಿಷಿಯಸ್ ವೆಜ್ ಫುಡ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಖಾರ ಬಾತ್ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಈ ಖಾರ ಬಾತ್ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು ಮೀಡಿಯಮ್ ರವೆ, ಬದನೆಕಾಯಿ, ಕ್ಯಾಪ್ಸಿಕಮ್ ಆದರೆ ಕ್ಯಾಪ್ಸಿಕಮ್ ಹಾಕೋಬೋದು, ಹಸಿಮೆಣಸಿನ್ಕಾಯಿ, ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ, ಕರಿಬೇವು, ಒಗ್ಗರಣೆಗೆ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಅರಿಶಿನ. ಈ ಪದಾರ್ಥಗಳನ್ನ ಎಣ್ಣೆ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋದು. ಆಮೇಲೆ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ. ಈ ಖಾರ ಬಾತ್ ಮಾಡೋಕ್ಕೆ ಮೊದಲು ನಾವು ಮೀಡಿಯಮ್ ರವೆನ ಹದವಾಗಿ ಹುರ್ಕೋಬೇಕು. ಒಂದು ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಹುರ್ಕೋಬೇಕು. ಸಣ್ಣಗೆ ಹೆಚ್ಚತಕ್ಕಂಥ ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಹಸಿಮೆಣಸಿನ್ಕಾಯಿ, ಹಾಗೆ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಬದನೆಕಾಯಿ. ನೀವು ಯಾವ ಬದನೆಕಾಯಿ ಆದರೂ ತೊಗೋಬೋದು, ಮೈಸೂರು ಬದನೆಕಾಯಿ ಆದರೂ ತೊಗೋಬೋದು, ನೀಲಿ ಬದನೆಕಾಯಿ ಯಾವ್ದಾರು ತೊಗೋಬೋದು. ನಾನಿವತ್ತು ಲೋಕಲ್ ನಾಟಿ ಬದನೆಕಾಯಿ ಬರುತ್ತಲ್ಲ ಅದು ತೊಗೊಂಡಿದ್ದೀನಿ. ಮೊದಲಿಗೆ ಒಂದು ಬಾಣಲಿನಲ್ಲಿ ಒಂದು 8ರಿಂದ 10 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದ ನಂತರ ಅದಕ್ಕೆ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನಂತರ ಕರಿಬೇವು ಹಾಕೋಣ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ಈಗ ಸ್ವಲ್ಪ ಅರಿಶಿನ ಸೇರಿಸೋಣ. ನೆಕ್ಸ್ಟು ನಾವು ವಾಶ್ ಮಾಡಿರ್ತಕ್ಕಂಥ ಬದನೆಕಾಯಿನ ಕೂಡ ಸೇರಿಸೋಣ. ಈಗ ಒಂದು ಸಿಂಪಲ್ ಟಿಪ್ಸ್ ಕೊಡ್ತೀನಿ ನೋಡಿ. ಯಾರಿಗೆಲ್ಲ ಕೈಯಲ್ಲಿ ಬೆವರ್ತಾ ಇರ್ತಾರೆ ನೋಡಿ, ತುಂಬ ಏನು ಮಾಡದೇ ಇದ್ರೂ ಕೈಯಲ್ಲಿ ಬೆವರು ಬರ್ತಾ ಇರ್ತಲ್ಲ, ಸೊ ಅವರು ಈ ಬದನೆಕಾಯಿ ತೊಳೆದ ನೀರಲ್ಲಿ ಅಥವಾ ಬದನೆಕಾಯಿ ನೆನೆಸಿದ ನೀರಲ್ಲಿ ಸ್ವಲ್ಪ ಒಂದು 5ರಿಂದ 10 ನಿಮಿಷ, ಒಂದು ವಾರದಲ್ಲಿ 1-2 ಸತಿ ಆದರೂ ಕೈನ ಈ ಥರ ಡಿಪ್ ಮಾಡಿ ಇದು ಮಾಡಿದ್ರೆ ಅವರ ಬೆವರು ಬರೋದು ಕಡಿಮೆ ಆಗುತ್ತೆ ಅಂತಾರೆ. ಸೊ ಒಂದ್ಸಲಿ ಟ್ರೈ ಮಾಡಿ ನೋಡಿ. ಈಗ ಬದನೆಕಾಯಿ ಎಲ್ಲ ನೀಟಾಗಿ ಫ್ರೈ ಆಗಿ ಈಗ ಟೊಮೆಟೊ ಆ್ಯಡ್ ಮಾಡೋಣ. ಬದನೆಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಟೊಮೆಟೊ ಆ್ಯಡ್ ಮಾಡೋಣ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನಾವು ಇದಕ್ಕೆ ಬಿಸಿನೀರನ್ನ ಸೇರಿಸೋಣ. ನಾನು ಆಲ್ರೆಡಿ ಬಿಸಿನೀರು ಇಟ್ಕೊಂಡಿದ್ದೆ. ಸೊ ಇದನ್ನು ನಮ್ಗೆ ಅಳತೆ ನೋಡಿಕೊಂಡು ಎಷ್ಟು ಬೇಕೋ 1 ಲೋಟಕ್ಕೆ 3 ಲೋಟ ನೀರಷ್ಟು ಅಥವಾ 2.5 ಲೋಟ ನೀರಷ್ಟು ಅಳತೆ ಇಟ್ಕೋಬೋದು. ಕೆಲವರು ಉದುರುದ್ರಾಗಿ ಇಷ್ಟಪಡ್ತಾರೆ, ಅಥವಾ ಕೆಲವರು ಸ್ವಲ್ಪ ಸಾಫ್ಟಾಗಿರಲಿ ಅಂದ್ಬಿಟ್ಟು ಇದಾಗಿ ಇಷ್ಟಪಡ್ತಾರೆ. ನಿಮ್ಮ ಅಳತೆ ಅಥವಾ ನಿಮ್ಮ ಟೇಸ್ಟಿಗೆ ಅನುಕೂಲವಾಗಿ ನೀವು ನೀರನ್ನ ಹಾಕ್ಕೋಬೋದು. ನಾನೀಗ ಇದಕ್ಕೆ ಒಂದು 3 ಗ್ಲಾಸ್ ಅಳತೆ ಹಂಗೆ ಮೆತ್ತಗೆ ಮಾಡ್ತಾಯಿದ್ದೀನಿ, ಹಾಗಾಗಿ ಒಂದು 3 ಗ್ಲಾಸ್ ಅಳತೆ ಹಂಗೆ ನೀರನ್ನ ಹಾಕೋತಾ ಇದ್ದೀನಿ. ಈಗ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಅದು ಬಿಸಿಬೇಳೆ ಬಾತ್ ಪುಡಿ ಅಥವಾ ವಾಂಗಿಬಾತ್ ಪುಡಿ ನಾನು ಇದಕ್ಕೆ ಸೇರಿಸ್ಕೋಬೋದು. ವಾಂಗಿಬಾತ್ ಪುಡಿ ಹಾಕಿದಾಗ ತುಂಬ ಟೇಸ್ಟಾಗಿ ಬರುತ್ತೆ. ನಾನೀಗ ವಾಂಗಿಬಾತ್ ಪುಡಿನ ಹಾಕ್ತಾಯಿದ್ದೀನಿ. ವಾಂಗಿಬಾತ್ ಪುಡಿ ಇಲ್ಲ ಅಂದರೂ ಬಿಸಿಬೇಳೆ ಬಾತ್ ಪುಡಿನ ಹಾಕೋಬೋದು. ಒಂದು 2ರಿಂದ 3 ಚಮಚ ಅಷ್ಟು ಪುಡಿನ ಹಾಕ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೀರು ಕುದೀತಾ ಇದೆ. ಈಗ ಸ್ವಲ್ಪ ಸ್ವಲ್ಪನೇ ನಾವು ರವೆನ ಸೇರಿಸ್ತಾ ಬರೋಣ. ಅಳತೆ ನೋಡಿಕೊಂಡು ಅದಕ್ಕೆ ರವೆನ ಸೇರಿಸ್ತಾ ಬರೋಣ. ತುಂಬ ಅದು ಯಾಕಂದರೆ ಗಟ್ಟಿ ಆಗಿಬಿಡುತ್ತೆ, ನಾವು ಕಲಿಸ್ಲಿಲ್ಲ ಅಂದರೆ ಅದು ಗಂಟಾಗ್ಬಿಡುತ್ತೆ. ಸೊ ಕಲಿಸ್ತಾ ಇರಬೇಕು. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಸೇರಿಸೋಣ. ಬೇಕಾದವ್ರು ಬೇಕಾದ್ರೆ ಗೋಡಂಬಿ, ಬಟಾಣಿನ ಮಧ್ಯದಲ್ಲಿ ಸೇರಿಸ್ಕೋಬೋದು. ತರಕಾರಿ ಜೊತೆ ಕ್ಯಾಪ್ಸಿಕಮ್ ಹಾಕಿ ಕೂಡ ಮಾಡ್ಬೋದು. ಸೊ ನಮ್ಮ ಇದು ಫೈನಲ್ ಹಂತಕ್ಕೆ ಬಂದಿದೆ. ತೆಂಗಿನಕಾಯಿ ತುರಿ ಹಾಕ್ಕೋಬೋದು. ಖಾರ ಬಾತು ಸಿದ್ಧ ಆಗ್ತಾಯಿದೆ. ಬೇಕಾದ್ರೆ ಗೋಡಂಬಿನ ತುಪ್ಪದಲ್ಲಿ ಹೊರದು ಬೇಕಾದ್ರೆ ನಾವು ಇದನ್ನು ಮೇಲ್ಗಡೆ ಒಂದು ಒಗ್ಗರಣೆ ಕೊಡ್ಬೋದು. ತುಪ್ಪದ ಒಗ್ಗರಣೆ ಇನ್ನೂ ರುಚಿಯಾಗಿರುತ್ತೆ. ನೋಡಿ, ಬಿಸಿ ಬಿಸಿಯಾದ ಖಾರ ಬಾತು ಸಿದ್ಧವಾಗಿದೆ. ನೀವು ಇದನ್ನು ಉದುರುದ್ರಾಗಿ ಮಾಡ್ಕೋಬೋದು. ಸೊ ನನಗೆ ಈ ಕನ್ಸಿಸ್ಟೆನ್ಸಿ ಇಷ್ಟ. ಸೊ ಹಾಗಾಗಿ ಆರದ ಮೇಲೆ ಇದು ಸ್ವಲ್ಪ ಸರಿ ಬರುತ್ತೆ. ನೋಡಿ, ಕಾಣ್ತಿದೆಯಾ? ನಮ್ಮ ಖಾರ ಬಾತು ತಯಾರಾಗಿದೆ ನೋಡಿ, ಕಾಣ್ತಿದೆಯಾ? ನೋಡಿ, ಹದವಾಗಿ ಬಂದಿದೆ. ಇದನ್ನು ಒಂದು 5 ಮಿನಿಟ್ಸಿಗೆ ಮುಚ್ಚಿಬಿಟ್ಟು
ಆಮೇಲೆ ಸರ್ವಿಂಗ್ ಪ್ಲೇಟ್ ಹಾಕಿ ಸರ್ವ್ ಮಾಡ್ಬೋದು. ನೋಡಿ ವೀಕ್ಷಕರೇ, ಬಿಸಿಯಾದ ರುಚಿಯಾದ ಖಾರ ಬಾತ್ ಸರ್ವಿಂಗ್ಗೆ ಸಿದ್ಧವಾಗಿದೆ.